ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ ಬರೀ ಎಲ್ಪಿಜಿ ಗ್ಯಾಸ್ಗಳಿಗೆ ಮಾತ್ರ ಅಲ್ಲ, ಗೊಬ್ಬರದ ಮೇಲೂ ಕೂಡ ತಡ್ತಾ ಇದೆ. ಗೊಬ್ಬರ ಸರಬರಾಜಾಗದೆ ರೈತ ಸಮುದಾಯ ಕಂಗಾಲಾಗಿದೆ. ಯೂರಿಯಾ ಗೊಬ್ಬರ ಸಪ್ಲೈ ಇಲ್ಲದೆ ಆತಂಕದಲ್ಲಿದ್ದಾರೆ ರೈತರು. ಬೆಲೆ ಜಾಸ್ತಿ ಆದ್ರೂ ಕೂಡ ಗೊಬ್ಬರ ಸಿಗ್ತಾ ಇಲ್ಲ. ಗೊಬ್ಬರ ಇಲ್ಲದೆ ಬೆಳೆ ಕೈ ಕೊಡುವ ಆತಂಕದಲ್ಲಿ ರೈತರು ದಿನ ದೂಡ್ತಾ ಇದ್ದಾರೆ. ಗೊಬ್ಬರವನ್ನ ಹುಡುಕೊಂಡು 15 ಕಿಲೋಮೀಟರ್ನಿಂದ ರೈತರು ಬಂದಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಈ ಘಟನೆ ನಡೆದಿದೆ. ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ನಡೆಯುತ್ತಿರುವಂಥ ಯುದ್ಧದ ಪರಿಣಾಮ ಕಾಫಿನಾಡು ಚಿಕ್ಕಮಗಳೂರಿನ ಅನ್ನದಾತರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರುವಂಥದ್ದು. ಅನ್ನದಾತರಿಗೆ ಅಗತ್ಯವಾಗಿ ಬೇಕಾದಂಥ ಗೊಬ್ಬರಗಳ ಬೆಲೆ ಏರಿಕೆಯ ಜೊತೆಗೆ ಯೂರಿಯಾ ಗೊಬ್ಬರ ಸಿಗದೆ ಈಗ ರೈತರು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನೀಗ ಚಿಕ್ಕಮಗಳೂರಿನ ಒಂದು ಖಾಸಗಿ ಗೊಬ್ಬರದ ಅಂಗಡಿಯಲ್ಲಿರುವಂಥದ್ದು. ಈ ಗೊಬ್ಬರದ ಅಂಗಡಿಯಲ್ಲೂ ಕೂಡ ಯೂರಿಯಾ ಗೊಬ್ಬರದ ಸಪ್ಲೈ ಇಲ್ಲ. ಹಾಗೆಯೇ ಸೊಸೈಟಿಯಲ್ಲೂ ಕೂಡ ಗೊಬ್ಬರದ ಸಪ್ಲೈಯಲ್ಲೂ ಕೂಡ ಸಾಕಷ್ಟು ಒಂದು ಅಭಾವ ಕೂಡ ಎದುರಾಗಿರುವಂಥದ್ದು. ಅಲ್ಲಿಯೂ ಕೂಡ ಯೂರಿಯಾ ಗೊಬ್ಬರ ಸಿಗದೆ ಸಾಕಷ್ಟು ಒಂದು ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ ರೈತರಿಗೆ ಬಂದಿರುವಂಥದ್ದು. ಅದರ ಜೊತೆಗೆ ಬೆಲೆ ಏರಿಕೆಯು ಕೂಡ ರೈತರಿಗೆ ತಟ್ತಾ ಇರುವಂಥದ್ದು. ಪ್ರತಿಯೊಂದು ಗೊಬ್ಬರದ ಮೇಲೂ ಕೂಡ 300ರಿಂದ 400 ರೂಪಾಯಿ ಹೆಚ್ಚಳವಾಗಿರುವಂಥದ್ದು ಕೂಡ ಈಗ ದರ ಏರಿಕೆಯ ಬಿಸಿಯೂ ಕೂಡ ಎದುರಿಸುವಂಥ ಪರಿಸ್ಥಿತಿ ರೈತರಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಯೂರಿಯಾ ಗೊಬ್ಬರ ಏನಿದೆ ಅದು ಸಪ್ಲೈ ಇಲ್ಲ. ಅದರ ಜೊತೆಗೆ 99 ಗೊಬ್ಬರದ ಬೆಲೆ ಏನಿದೆ ಅದು 2,000 ರೂಪಾಯಿ, 1,950 ರೂಪಾಯಿ ಇತ್ತು. ಇದೀಗ ಅದು 2,300 ರೂಪಾಯಿಗೆ ಹೋಗಿರುವಂಥದ್ದು. 20 ಗೊಬ್ಬರದ ಸಪ್ಲೈ ಇರುವಂಥದ್ದು. ಆದರೆ ಅದರ ದರವೂ ಕೂಡ ಏರಿಕೆ ಆಗಿರುವಂಥದ್ದು. ಸರ್, ಈಗ 3-4 ಹಳ್ಳಿಗಳನ್ನು ಬಿಟ್ಟು ಅಂದರೆ ಅಲ್ಲೆಲ್ಲ ವಿಚಾರಿಸಿ ಬಂದಿದ್ದೀರಾ, ಇಲ್ಲೂ ಕೂಡ ಯೂರಿಯಾ ಗೊಬ್ಬರ ಇಲ್ಲ. ನಿಮಗೆ ಯಾವ ರೀತಿ ಪರಿಸ್ಥಿತಿ ಎದುರಾಗಿದೆ ಸರ್? ಸರ್, ನಮಗೀಗ ಯೂರಿಯಾ ಗೊಬ್ಬರ ಬೇಕಾಗಿದೆ. ನಾವು ಚಿಕ್ಕಮೂರಿಗೆ ಇಲ್ಲಿಗೆ 12 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದಿದ್ವಿ. ಮಾಗಡಿ ಹಣ್ಣು ಪೋಸ್ಟಲ್ಲೂ ಕೇಳ್ದು, ಮಾಗಡಿ ಹಣ್ಣು ಪೋಸ್ಟಲ್ಲೂ ಇಲ್ಲ. ಅಂಬ್ಳೆ ಕೇಳ್ದು, ಅಂಬ್ಳೆ, ಮುಗುಳುವಳ್ಳಿ, ಇಲ್ಲಿ ಬರ್ತಾ ಹಿರೇಮಂಗ್ಳೂರು, ಇಲ್ಲಿ ಕೇಳ್ಕೊಂಡು ಇಲ್ಲಿ ಬಂದಿದ್ದೀವಿ. ಈಗ ಇಲ್ಲೂ ಯೂರಿಯಾನೂ ಇಲ್ಲ ಅಂತ ಇದು ಮಾಡ್ತಾರೆ ಸರ್. ನಮಗೆ ಯೂರಿಯಾದ ಸಪ್ಲೈ ಕೊರತೆ ಆಗಿರೋದ್ರಿಂದ ಇದು ಮಾಡಿಕೊಡ್ಬೇಕು ಅಂತ ಸರ್ಕಾರದವರು ಇದಕ್ಕೆ ಗಮನ ಹರಿಸಬೇಕು ಅಂತೇಳಿ, ರೈತರ ಬಗ್ಗೆ ಕಾಳಜಿ ವಹಿಸಿ ಇದು ಮಾಡಿಕೊಡ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ದೀವಿ ಸರ್. ರೈತರ ಅಭಿಪ್ರಾಯ ಆಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.